ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್, ಮಸಾಲೆಗಳ ಸ್ವರ್ಗ. ಇವತ್ತಿನ ದಿನ ಬಾಳೆ ಹೂವಿಂದು ಪಲ್ಯ ಮಾಡೋಣ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಬಾಳೆ ಹೂವು ಈ ರೀತಿ ಆಗಿರುತ್ತೆ. ಇದ್ರ ಮೇಲ್ಗಡೆ ದಳಗಳ ತರ ಬಿಚ್ಕೊಳ್ತಾ ಹೋಗುತ್ತೆ ನೋಡಿ. ಈ ರೀತಿ ಓಪನ್ ಮಾಡ್ತಾ ಹೋದ್ರೆ ಒಳಗಡೆ ಈ ರೀತಿ ಹೂಗಳಿರುತ್ತೆ. ಒಂದೊಂದು ಎಲೆ ಬಿಡಿಸ್ದಾಗೂ ನಿಮ್ಗೆ ಈ ರೀತಿ ಹೂಗಳು ಸಿಗ್ತಾ ಹೋಗುತ್ತೆ ನೋಡಿ. ಬಿಡಿಸಿ ತೋರಿಸ್ತೀತಿ ನೋಡಿ. ಈ ರೀತಿ ಓಪನ್ ಮಾಡ್ಕೊಂಡಾಗೆಲ್ಲ ಒಳಗಡೆ ಬಿಡಿಸಿದಾಗೆ ಸ್ವಲ್ಪ ಸ್ವಲ್ಪ ಹೂಗಳು ಸಿಗುತ್ತೆ. ಇದೇ ರೀತಿಯಾಗಿ ಪೂರ್ತಿ ಹೂವನ್ನ ಬಿಚ್ಕೊಂಡು ಎಲ್ಲ ಹೂಗಳನ್ನ ಬಿಡಿಸ್ಕೊಳ್ಳೋಣ ನೋಡಿ. ಈ ಮಧ್ಯ ಭಾಗದಲ್ಲಿ ಏನಿದೆ ಅದು ಯಾವಾಗ ಪೂರ ಮೊಗ್ಗು ತರ ಬರುತ್ತಲ್ಲ, ಅದನ್ನ ನೀವು ಹಾಗೆ ಕಟ್ ಮಾಡಿ ಹಾಕೊಳ್ಬಹುದು. ಈ ಬಾಳೆ ಹೂವನ್ನ ನೋಡಿ ಈ ರೀತಿ ಯಾವಾಗ ಬರುತ್ತೆ ಇದನ್ನ ಹೀಗೆ ಇಟ್ಕೊಳ್ಳಿ. ಇದನ್ನೇ ಕಟ್ ಮಾಡಿ ಹಾಗೆ ಹಾಕೊಳ್ಬಹುದು. ಮತ್ತೇನೆ ಇದನ್ನ ಬಿಡಿಸೋ ಅವಶ್ಯಕತೆ ಇಲ್ಲ. ಮಧ್ಯ ಫುಲ್ ಗಟ್ಟಿಯಾಗಿರೋ ಭಾಗ ಬಂದಿದ ತಕ್ಷಣ ಇವದನ್ನ ಹಂಗೆ ಇಟ್ಕೊಳ್ಳಿ ನೋಡಿ. ಇದ್ರಲ್ಲಿ ಕೆಳಗಡೆ ಭಾಗದಲ್ಲಿ ಸ್ವಲ್ಪ ಗಟ್ಟಿಯಾಗಿ ಸ್ಟೆಮ್ ತರ ಇದೆ. ಇದಿಷ್ಟನ್ನ ಮುರಿದು ತೆಗೆದು ಆಚೆ ಇಡೋಣ. ಇನ್ನು ಉಳ್ಕಿದ್ದನ್ನ ಏನು ಬಿಳಿಯಾಗಿದೆ ಇದಿಷ್ಟನ್ನು ನಾವು ಪಲ್ಯಕ್ಕೆ ಹಾಕೊಳ್ಳೋಣ ಕಟ್ ಮಾಡಿ ಇದ್ರ ಹೂವಿನ ಜೊತೆನೆ. ಈಗ ಹೂವನ್ನ ಕ್ಲೀನ್ ಮಾಡಿ ತೋರಿಸ್ತಾ ಇದೀವಿ ನೋಡಿ. ಒಂದೊಂದು ಹೂನು ನೀವು ತೆಕ್ಕೊಂಡು ಕ್ಲೀನ್ ಮಾಡ್ಕೊಳ್ಬೇಕು. ಇಷ್ಟೊಂದು ಹೂವಿದೆ, ಇಷ್ಟು ಹೂನು ಬಿಡಿಸ್ಕೊಳ್ಬೇಕಂತ ಅನ್ನಿಸ್ಬೋದು. ಇಷ್ಟು ಹೂನು ಬಿಡಿಸ್ಕೊಳ್ಬೇಕು, ಇಲ್ಲಾಂದ್ರೆ ನೀವು ಪಲ್ಯ ಮಾಡಿದಾಗ ಪಲ್ಯ ಕೈ ಆಗುತ್ತೆ ನೋಡಿ. ಒಂದೊಂದು ಹೂ ತೆಗೆದು ಅದ್ರಲ್ಲಿ ಮಧ್ಯ ಭಾಗದಲ್ಲಿ ಒಂದ್ ರೀತಿ ಕಡ್ಡಿ ಪಟ್ಟಣದ ಕಡ್ಡಿ ತರ ಇರುತ್ತೆ, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಅದು. ಆ ಕಡ್ಡಿನ ಬಿಡಿಸ್ಕೊಳ್ಬೇಕು. ಪ್ರತಿಯೊಂದು ಹೂವಲ್ಲಿರುವಂತ ಕಡ್ಡಿನೂ ನೀವು ತೆಕ್ಕೋಬೇಕು ನೋಡಿ. ಈ ರೀತಿಯಾಗಿ ಬಿಡಿಸ್ಕೊಳ್ಬೇಕು ನೋಡಿ. ಈ ರೀತಿ ಇರುತ್ತೆ. ಇದನ್ನ ಒಂದೊಂದು ಹೂವನ್ನು ನೀವು ತೆಕ್ಕೊಂಡು ಒಂದೊಂದು ಹೂವಲ್ಲಿರೋದನ್ನು ನೀವು ಪ್ರತಿಯೊಂದು ಹೂವಲ್ಲಿರುವಂತ ಕಡ್ಡಿನೂ ಈ ರೀತಿ ಬಿಡಿಸ್ಕೊಂಡು ತೆಕ್ಕೊಳ್ಬೇಕು ನೋಡಿ. ಈ ರೀತಿ ಇರುತ್ತೆ. ಸೇಮ್ ಕಡ್ಡಿ ಬಣ್ಣದ ಕಡ್ಡಿ ತರ ಇರುತ್ತೆ. ಗಟ್ಟಿನೂ ಇರುತ್ತೆ. ಹೂವಿಗೆ ಕಂಪೇರ್ ಮಾಡಿದ್ರೆ ಅದು ಗಟ್ಟಿಯಾಗಿರುತ್ತೆ. ಪ್ರತಿಯೊಂದನ್ನು ನೀವು ಬಿಡಿಸ್ಕೊಳ್ಬೇಕು. ಸ್ವಲ್ಪ ಕಷ್ಟ ಅನ್ಸುತ್ತೆ, ಬಟ್ ಓಕೆ. ಇದು ಬಾಳೆ ಹೂವಲ್ಲಿ ಸಾಕಷ್ಟು ಪೋಷಕಾಂಶ ಇರುತ್ತೆ. ಇದರಲ್ಲಿ ಪೊಟ್ಯಾಷಿಯಂ ಇದೆ, ಫೈಬರ್ ಇದೆ, ಸಿ, ಎ ವಿಟಮಿನ್ ಇದೆ. ಹಾಗೆ ಇದು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡೋಂತ ಶಕ್ತಿ ಇರುತ್ತೆ ಈ ಹೂವಿಗೆ ನೋಡಿ. ಎಲ್ಲ ಹೂವನ್ನು ಕ್ಲೀನ್ ಮಾಡ್ಕೊಂಡಾಗಿದೆ. ಇದೇ ರೀತಿಯಾಗಿ ಎಲ್ಲ ಹೂವನ್ನು ಕ್ಲೀನ್ ಮಾಡ್ಕೊಳ್ಳಿ. ಈ ಬಾಳೆ ಹೂವನ್ನ ಒಂದ್ಸರಿನಾದ್ರೂ ತಿಂಗಳಲ್ಲಿ ಒಂದ್ಸರಿನಾದ್ರೂ ತಿನ್ಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ಬಾಳೆ ಹೂವಿನ ಪಲ್ಯ ತಿನ್ನೋದ್ರಿಂದ, ಬಾಳೆ ಹೂವನ್ನ ಯಾವ್ದೇ ರೆಸಿಪಿ ಮಾಡ್ಕೊಂಡು ತಿನ್ನೋದ್ರಿಂದ ಗಾಯನ ಬೇಗ ವಾಸಿ ಮಾಡುತ್ತೆ. ಮತ್ತೆ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡೋಂತ ಶಕ್ತಿ ನಮ್ ದೇಹಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಬಾಳೆ ಹೂವನ್ನ ಉಪಯೋಗಿಸೋದ್ರಿಂದ. ಆದ್ರಿಂದ ನಿಮ್ಗೆ ಯಾವಾಗ ಸಿಕ್ಕರೂ ಮಾಡ್ಕೊಂಡು ಊಟ ಮಾಡಿ ನೋಡಿ. ಇದು ಬಾಳೆ ಹೂವನ್ನ ನೀವು ಕಂಪಲ್ಸರಿ ಒಂದು ಅರ್ಶಿಣದ ನೀರಲ್ಲಿ ಹಾಕಿಡ್ಬೇಕು, ಇಲ್ಲ ಮಜ್ಜಿಗೆ ನೀರಲ್ಲಿ ಹಾಕಿಡ್ಬೇಕು. ಇಲ್ಲಾಂದ್ರೆ ಫುಲ್ ಕಪ್ಪಾಗಿ ಹೋಗುತ್ತೆ. ಆಮೇಲೆ ಕೈ ಸ್ವಲ್ಪ ಕಪ್ ತರ ಆದಂಗ ಆಗುತ್ತೆ. ಇದು ಅಂಟಂಟ್ ತರ ಆಗುತ್ತೆ, ಬಟ್ ತೊಳ್ಕೊಂಡ್ರೆ ಹೋಗುತ್ತೆ. ಬಟ್ ಇದನ್ನ ನೀವು ಇಟ್ಕೊಳ್ಳೋದ್ ಮಾತ್ರ ಹಂಗೆ ಇಟ್ಕೊಳಂಗಿಲ್ಲ. ಒಂದು ಅರ್ಶಿಣ ನೀರಲ್ಲಿ ಇಟ್ಕೊಳ್ಬೇಕು, ಇಲ್ಲ ಮಜ್ಜಿಗೆ ನೀರಲ್ಲಿ ಇಟ್ಕೊಳ್ಬೇಕು ನೋಡಿ. ಫುಲ್ ಕಟ್ ಮಾಡಿ ರೆಡಿ ಮಾಡ್ಕೊಂಡಾಗಿದೆ. ಈಗ ಪಲ್ಯ ರೆಡಿ ಮಾಡೋಣ. ಇದ್ರದ್ದು ಒಂದ್ 2 ಚಮಚದಷ್ಟು ಆಯಿಲ್ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಇದನ್ನ ಆದಷ್ಟು ಡ್ರೈ ಆಗಿ ಮಾಡ್ಕೊಳ್ಳಿ, ನೀರಾಗಿರ್ಬಾರ್ದು ಇದು ಪಲ್ಯ. 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಹಾಗೆ 2 ಈರುಳ್ಳಿ, ಹಾಗೆ 2 ಟೊಮೊಟೊ ಹಾಕೊಳ್ಳೋಣ. ಇದಕ್ಕೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಬಹುದು, ಅಥವಾ ಹಂಗೆ ಸ್ವಲ್ಪ ಕ್ರಶ್ ಮಾಡಿ ಹಾಕೊಳ್ಬಹುದು, ಅಥವಾ ಶುಂಠಿ ಪೇಸ್ಟ್ ಅಷ್ಟೇ ಹಾಕೊಂಡು ಬೆಳ್ಳುಳ್ಳಿನ ಹಂಗೆ ಕೂಡ ಹಾಕೊಳ್ಬಹುದು. ನಿಮ್ಗೆ ಹೆಂಗ್ ಅನುಕೂಲ ಆಗುತ್ತೋ ಹಂಗ ಹಾಕೊಳ್ಳಿ ನೋಡಿ. ಉಳ್ಳಾಗಡ್ಡಿ ಟೊಮೊಟೊ ಹಾಕೊಂಡಾಗಿದೆ. ಇದು ಸ್ವಲ್ಪ ಬೇಯೋವರೆಗೂ ವೇಟ್ ಮಾಡೋಣ. ಸ್ವಲ್ಪ ಕೊತ್ತಂಬರಿ, ಇಷ್ಟನ್ನು ಚೆನ್ನಾಗಿ ಕೈ ಆಡ್ಕೊಳ್ಳೋಣ ನೋಡಿ. ಪ್ರಕೃತಿಯಲ್ಲಿ ಸಿಗುವಂತ ಎಷ್ಟೊಂದು ಪದಾರ್ಥಗಳು ನಮ್ ದೇಹಕ್ಕೆ ಬೇಕಾಗಿರೋಂತ ಎಲ್ಲ ಪೋಷಕಾಂಶಗಳನ್ನ ಕೊಡುತ್ತೆ. ಹಾಗೆ ರೋಗದ ವಿರುದ್ಧ ಹೋರಾಡೋಂತ ಶಕ್ತಿ ಇರುವಂತ ಆಹಾರಗಳು ನಮ್ ಪ್ರಕೃತಿಯಲ್ಲಿ ಎಷ್ಟೊಂದು ಸಿಗುತ್ತೆ. ಅದನ್ನ ಉಪಯೋಗಿಸೋ ಬದಲು ನಾವು ಜಾಸ್ತಿ ಔಷಧಿಗೆ ಗುಳಿಗೆಗೆ ಹೋಗ್ತೀವಿ. ಅದ್ರ ಬದಲಾಗಿ ಪ್ರಾಕೃತಿಕವಾಗಿ ಸಿಗುವಂತ ಆಹಾರನ ಉಪಯೋಗಿಸಿ ನಮ್ ದೇಹನ ಕಾಪಾಡ್ಕೊಳ್ಳೋದು ಒಳ್ಳೇದಲ್ವಾ ನೋಡಿ. ಬಾಳೆ ಹೂವಲ್ಲಿ ಎಷ್ಟೊಂದು ಪೋಷಕಾಂಶ ಇದೆ. ಈಗೆಲ್ಲರೂ ಜಲ್ದಿ ಏನೇ ಆಗ್ಲಿ ಜಲ್ದಿ ಇನ್ಫೆಕ್ಷನ್ ಆಗುತ್ತೆ ಎಲ್ರಿಗೂ. ಅಂತ ಇನ್ಫೆಕ್ಷನ್ ಏನಾಗುತ್ತೆ ಅದನ್ನ ತಡೆಯುವಂತ ಶಕ್ತಿ ಈ ಬಾಳೆ ಹೂವಿಗಿರುತ್ತೆ ನೋಡಿ. ಅವಾಗ್ಲೇ ಏನ್ ಕ್ಲೀನ್ ಮಾಡ್ಕೊಂಡಿದ್ವಲ್ಲ ಆ ಬಾಳೆ ಹೂವನ್ನ ಹಾಕೊಂಡಿದೀನಿ. ಜೊತೆಗೆ 1 ಕಪ್ನಷ್ಟು
ನೆನ್ಸಿಟ್ಟಿರೋಂಥ ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ. ನೀವಿಲ್ಲಿ ಕಡಲೆಬೇಳೆ ಬದಲಾಗಿ ನೀವಿಲ್ಲಿ ಕಡಲೆ ಕಾಳು ಅಥವಾ ಬಟಾಣೆ ಕಾಳು ಕೂಡ ಉಪಯೋಗಿಸ್ಬೋದು, ಅಥವಾ ಹೆಸರು ಕಾಳು ಕೂಡ ಉಪಯೋಗಿಸ್ಬೋದು. ನೋಡಿ, ನೆನ್ಸಿ ಅದನ್ನ ಕೂಡ ನೀವು ಈ ಹೂವಿನ ಜೊತೆ ಹಾಕೊಂಡು ಪಲ್ಯ ಮಾಡ್ಕೊಳ್ಬೋದು. ಇದನ್ನ ಸ್ವಲ್ಪ ಡ್ರೈ ಆಗಿ ಮಾಡ್ಕೊಳ್ಳಿ. 1 ಚಮಚದಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ. ಒಂದು ಚಮಚದಷ್ಟು ಸಾಂಬಾರ್ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕೋಣ. ಹಾಗೆ ಅರ್ಶಿನ ನೀವು ಬೇಕಿದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ನಾವು ಆಲ್ರೆಡಿ ನೀರಿಗೆ ಅರ್ಶಿನ ಹಾಕಿರ್ತೀವಲ್ಲ, ಮತ್ತೆ ಹಾಕೋ ಅವಶ್ಯಕತೆ ಇಲ್ಲ. ಬೇಕು ಅಂದ್ರೆ ಒಂದು ಕಾಲ್ ಚಮಚದಷ್ಟು ಅರ್ಶಿನ ಕೂಡ ಹಾಕೊಳ್ಬಹುದು. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಜಸ್ಟ್ ಒಂದು 2-3 ಸ್ಪೂನ್ ಅಷ್ಟು ನೀರ್ ಹಾಕಿ ನೀವು ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ತುಂಬಾ ಬೇಗ ಬೇಯುತ್ತೆ, ಟೈಮ್ ಏನ್ ತಗೊಳಲ್ಲ. ನೋಡಿ, ಸ್ವಲ್ಪ ನೀರ್ನ ಹಾಕಿ ಬೇಯಿಸ್ಕೊಳ್ಳೋಣ. ಆದಷ್ಟು ಡ್ರೈ ಆಗಿ ಮಾಡ್ಕೊಳ್ಳಿ ಈ ಪಲ್ಯನ. ನೋಡಿ, ಒಂದು ಅರ್ಧ ಕಪ್ನಷ್ಟು ನಾನಿಲ್ಲಿ ತುರ್ದಿರೋಂಥ ಕೊಬ್ಬರಿ ಹಾಕೊಳ್ತಾ ಇದ್ದೀನಿ, ಹಸಿ ಕೊಬ್ಬರಿ. ನೀವು ಇದಕ್ಕೆ ಎಷ್ಟು ಕೊಬ್ಬರಿ ಜಾಸ್ತಿ ಹಾಕೊಳ್ತೀರೋ ಅಷ್ಟು ರುಚಿ ಅನ್ಸುತ್ತೆ. ಬೇಡ ಅಂದ್ರೆ ನಿಮ್ಗೆ ಕೊಬ್ಬರಿ ಇಷ್ಟ ಆಗಲ್ಲ ಅಂದ್ರೆ ನೀವು ಕೊಬ್ಬರಿ ಕೂಡ ಸ್ಕಿಪ್ ಮಾಡ್ಬೋದು, ಹಂಗೇನು ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ಮನೆಯಲ್ಲಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಪಲ್ಯ. ನೋಡಿ, ನಮ್ಮ ಬಾಳೆ ಹೂವಿಂದು ಪಲ್ಯ ರೆಡಿ ಆಗಿದೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ರೆಸಿಪಿ ಹೇಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.